ಮಾಡಿದ್ರು 16,000 ಜನ ಇರ್ತಾರೆ ಅಂತ ಹೇಳಿ ಅದು ಬಹಳ ಸತ್ಯವಾದಂತಹ ಮಾತು. ಇವತ್ತು ಅನೇಕ ಜನ ಅನೇಕ ಕ್ಷೇತ್ರಗಳು ನೀವೆಲ್ಲ ಭೇಟಿ ಕೊಡ್ತಿರ್ತೇವೆ. ಭೇಟಿ ಕೊಟ್ಟು ಇವತ್ತು ಈಗಿನ ವಾತಾವರಣದಲ್ಲಿ ಆಯಾ ಸಂಪ್ರದಾಯದ ಒಂದೊಂದು ಜಾಗಕ್ಕೆ ಹೋಗ್ತಿರ್ತಾರೆ. ನಮ್ಮ ಸಂಪ್ರದಾಯದಾಗ ನಾವು ಈ ದೇವರಿಗೆ ಹೋಗ್ತೀವಿ, ನಮ್ಮ ಸಮಾಜದ ಗುಡಿಯಾಗ ನಾವು ಈ ಕಡೆ ಹೋಗ್ತೀವಿ ಅಂತ ಹೇಳಿ. ಆ ಒಂದು ಹೊರಹೊತ್ತು ನೋಡಿದಾಗ ನಮ್ಮ ಮಾತು ಏನಂತ ಕೇಳಿದಾಗ ನಮ್ಮ ತುಮಕೂರಿಗೆ ಸಂಪ್ರದಾಯವೆಲ್ಲ ಸಮಾಜವೆಲ್ಲ ಯಾಕ್ರಿ ಅಂತ ಕೇಳಿದ್ರೆ ಒಂದೊಂದು ಜಾತಿಗೆ ಒಂದೊಂದು ಗುಂಪಿಗೆ ಒಂದೊಂದು ಗುಡಿ ಒಂದು ಗುಂಡಾರಗಳು ಇದ್ದದ್ದಾದರೆ ವಿಶ್ವಾರಾಧ್ಯನ ಕ್ಷೇತ್ರದಲ್ಲಿ ಜಾತಿ ಜನಾಂಗ ಇರೋದಿಲ್ಲ. ಆದ್ರೆ ಎಲ್ಲಾ ಜಾತಿ ಮಂದಿ ಎಲ್ಲಿ ನೋಡ್ಬೇಕಂದ್ರೆ ಅದ್ವೈತಂದ್ರ ವಿಶ್ವಾರಾಧ್ಯನ ಕ್ಷೇತ್ರದಲ್ಲಿ ನೋಡುವಂತ ಹೇಳ್ತಿರ್ತೀವಿ. ಎಲ್ಲಾ ಜಾತಿ ಒಂದೊಂದು ಕಡೆ ಹೋದಾಗ ಇಷ್ಟಿಷ್ಟು ಜನ ಸೇರ್ತಾರಪ್ಪ. ಅಷ್ಟು ಜಾತಿ ಬಂದು ನಮ್ಮಲ್ಲಿ ಕರ್ತಾಗ ಅದು ವಿಶ್ವಾರಾಧ್ಯನ ಜಾತ್ರೆ ದೊಡ್ಡ ಜಾತ್ರೆ ಯಾತ್ರ ಅಂತ ಹೇಳಿದಾರೆ. ಇಲ್ಲಿ ಯಾರು ಡೆವಲಪ್ ಮಾಡಿರ್ತಾರೆ ಅಂತ ಒಂದು ಪರಂಪರೆಯಲ್ಲಿ ವಿಶ್ವಾರಾಧ್ಯರು ಅಹಿಮಾದಿ ಅಷ್ಟಸಿದ್ಧಿಗಳನ್ನ ಪ್ರಾಪ್ತಿ ಮಾಡ್ಕೊಂಡು ಅಂದ್ರೆ ಬಗಲಾಂಬಿಕಾ ತಾಯಿ ದೇವಿಯನ್ನ 3 ವರ್ಷಗಳ ಕಾಲ ಒಂಟುಗಾಲಿನ ಮೇಲೆ ನಿಂತು ವಿಶ್ವಾರಾಧ್ಯರು ಆ ದೇವಿಯನ್ನು ಪ್ರಾರ್ಥನಾ ಮಾಡಿದರು. ಶರೀರ ಪ್ರಜ್ಞೆ ತಪ್ಪಿ ನೆಲಕ್ಕೆ ಬಿದ್ದಾಗ ಸಾಕ್ಷಾತ್ ಬಗಲಾಂಬಿಕೆ ಪ್ರತ್ಯಕ್ಷವಾಗಿ ವಿಶ್ವಾರಾಧ್ಯ ಇಂಥ ಕಲಿಯುಗದಲ್ಲಿ ಇಷ್ಟು ಕಠಿಣತರವಾದಂತಹ ತಪಸ್ಸನ್ನು ಯಾರು ಮಾಡಿದ್ದಾರ, ಯಾವ ಕಾರಣಕ್ಕಾಗಿ ಮಾಡಿದಪ್ಪ, ಯಾವ ಅಪೇಕ್ಷೆ ಪೂರ್ವಕವಾಗಿ ನೀನು ಮಾಡಿದೆ ಅಂತ ತಿಳ್ಕೊಂಡು ನಿಮ್ಗೇನು ಬೇಕಂತ ತಿಳ್ಕೊಂಡು ವಿಶ್ವಾರಾಧ್ಯರನ್ನ ಎಬ್ಬಿಸ್ಲಕ್ಕೆ ಹೋದಾಗ ಒಪ್ಪುಕೊಳ್ಳಕ್ಕೆ ಹೋದಾಗ ವಿಶ್ವಾರಾಧ್ಯರು ಹಂಗೆ ಸಿದ್ದಲ್ಲಿಂದೇ ಕಾಲ ಹೊತ್ಕೊಂಡು ಹೇಳಿ ಮಕ್ಕ ನಮ್ಗೇನು ಕೇಳಿದ್ರ ನಿನ್ನಲ್ಲಿ ಏನು ಕೆಲಸ ಅಂತ ಕೇಳಿದಾಗ ಪ್ರಾರ್ಥನೆ ಪೂಜೆ ಜಪಾದಿಗಳು ಮಾಡಿದ್ರೆ ನಿನ್ನನ್ನು ಹೊಲಿಸಿದಕ್ಕ ನಿನ್ನಿಂದ ಏನಾದರೂ ಹೊರ ಪಡಿಲಕ್ಕೆ ಮಾಡ್ತಾರ ಅನ್ನುವಂಥ ಕಲ್ಪನೆ ನನಗಲ್ಲ. ಅದೇ ಮಾತನ್ನು ಹೊತ್ತುಕೊಂಡು ನೀವು ನನ್ನ ಬಳಿ ಬಂದೇನಂತಂದ್ರೆ ನಾವು ಒಂದೇ ಒಂದು ಮಾತು ಕೊಡು, ಏನು ಇವತ್ತೇನು ನೀನು ಏನು ಬೇಕಂತ ಬಂದಿದ್ದೀವಿ, ಇನ್ನೇನು ನನಗೆ ಬೇಕನ್ನ ಶಾಖ ಹೊತ್ಕೊಂಡು ನಮ್ಮ ಕೈ ತರಬಾರ ಅಂತ ಹೇಳಿದ್ರೆ ವಿಶ್ವಾರಾಧ್ಯ. ಬಗಲಾಮುಖಿಯಂದು ಇಷ್ಟು ನಿರ್ಮೋಹದಿಂದ ನಿರಾಡಂಬರ ಜೀವಿಯಾಗಿ ನಮಗೆ ಏನೂ ಬೇಡ ಸಾಕು ಬೇಕೆನ್ನುವಂಥ ಎರಡೂ ಮಾತನ್ನು ಒಂದಾಗಿಸಿಕೊಂಡಂಥ ನನಗೆ ಕಾರಣಾಂತರಗಳಿಂದ ಬಂದು ನಾ ಏನಾದರೂ ಒಂದು ಸಮಯಕ್ಕೆ ಬಂದು ಹೊರಕೊಟ್ಟು ಹೋಗಂಗಿಲ್ಲ. ಈ ಕಲಿಯುಗದಲ್ಲಿ ಎಲ್ಲಿವರೆಗೂ ನಿನ್ನ ಕ್ಷೇತ್ರದಲ್ಲಿ ವಿರಾಜಮಾನವಿತ್ತು ಅಲ್ಲಿಂದ ಪುರುಷ ರೂಪದ ದೇವಿಯಾಗಿ ನಾನು ನಿನ್ನ ಬಲ್ಲೆ ಇರ್ತೇನೆ ತಿಳ್ಕೊಂಡು ದೇವಿ ವಿಶ್ವಾರಾಧ್ಯರಿಗೆ ಮಾತು ಕೊಡ್ತೀನಿ. ಆ ಮಾತು ಕೊಟ್ಟದ ಅನ್ವಯವಾಗಿ ತನ್ನ ಅಡಿಯಲ್ಲಿದ್ದಂತಹ ಅನಿಮಾದಿ ಅಷ್ಟಸಿದ್ಧಿಗಳನ್ನು ವಿಶ್ವಾರಾಧ್ಯರಿಗೆ ದಾರಿಯನ್ನು ಕೊಡ್ತಾವೆ. ಆ ದೇವಿಯ ಸುತ್ತ ಕವಚಿದ್ದಂಗೆ ಇರ್ತಾವಲ್ಲ ಅನಿಮಾದಿ ಅಷ್ಟಸಿದ್ಧಿಗಳು. ಆಕೆಗೆ ಯಾರು ಪ್ರಾರ್ಥನಾ ಮಾಡ್ತಾರೆ ಆ ಸುದ್ದಿಗೆ ಕೂಡ ಪ್ರವೇಶ ಆಗಿ ಆ ಕಾರ್ಯಗಳನ್ನು ಮಾಡುವಂತ ಆಗ್ತಿರ್ತಾವೆ. ಅಂತಹ ಶುದ್ಧಿಗಳು ವಿಶ್ವಾರಾಧ್ಯರು ಒಂದು ಸಮಯಕ್ಕೆ ಅಂದ್ರೆ ದೇಹ ಬರುವಂತ ಸಮಯಕ್ಕ ಆಯ್ತಪ್ಪ ಬಗಲಾಮುಖಿ ಅಪ್ಪಣೆಯಂತೆ ನಾವು ನಿಮ್ಮಲ್ಲಿ ಬಂದೀವಿ, ಇನ್ನೇನು ನಿನ್ನ ದೇಹ ಬಿಟ್ಟು ಅಂತಂದ್ರ ನಾನು ಮತ್ತೊಂದು ಯೋಗಿಯ ದೇಹವನ್ನು ಆಶ್ರಯಿಸ್ತೀವಿ, ನಮ್ಮ ಗುಂಡು ಮುರು ಅಂತ ತಿಳ್ಕೊಂಡು ಒಂದೊಂದು ಬಂದಾಗ ವಿಶ್ವಾರಾಧ್ಯ ಹೇಳಿದ್ರಂತ ನಾಯಿ ನಿಮ್ ಕೈ ಮಾಡಿ ಕರೆದಿಲ್ಲ, ಆಕೆ ಕೈಸರಂತ ನೀವು ಬಂದಿರಿ. ನಾ ಎಲ್ಲಿವರೆಗೂ ಜಾಗದಾಗ ಸೂರ್ಯಚಂದ್ರವರೆಗೂ ಕೂಡ ನಾನು ಸಮಾಧಿ ಹೆಂಗ ವಿರಾಜಮಾನ ಆಗಿರ್ತದೋ ಅಲ್ಲಿವರೆಗೂ ನೀವು ಸುತ್ತ ನಾ ತೋರಿಸಿದ ಜಾಗದಲ್ಲಿ ಕೈಕಾಲ ಮುಡ್ಕೊಂಡು ಬಿಡ್ಕೊಂಡಿದ್ದೀರಿ ಅಂತ ವಿಶ್ವಾರಾಧ್ಯ. ಆಯ್ತಪ್ಪ ನಾವು ಜಾಗ ಕೊಡುವಂತ ತಿಳ್ಕೊಂಡಂಗ ಇದೇನು ಅನಿವಾರ್ಯ ಸಿದ್ಧಿಗಳ ಅದು ಸಿದ್ಧಿ ಕಟ್ಟಿ ಸುತ್ತ ಆ ಒಂದೊಂದು ಸಿದ್ಧಿಗೊಂದೊಂದು ಜಾಗ ಕೊಟ್ಟು ವಿಶ್ವರಾಜ್ಯ ದಿನವಾದ ತಿರುಗಾಡ್ತಿದ್ರು ಸಿದ್ಧಿ ಹೆಸರು ಅನ್ಕೊಂಡು ಹಿರಿಯ ಸ್ವಾಮಿಗಳು ಹೇಳಿದಂತ ಮುಂದೆ ಬರತಕ್ಕಂಥ ಯುಗಾದಿಯ ಮಾಸದಲ್ಲಿ ಇದುವರೆಗೂ ಸಿದ್ಧಿಗಳನ್ನ ಇಂಥ ಹಿಂದಿನ ಸಿದ್ಧಿ ಇದು ಮಾಡ್ಕೊಂಡು ತಿಳ್ಕೊಂಡು ಒಂದೊಂದು ಸ್ಥಾಪನಕ್ಕೆ ಹೇಳ್ಯಾವ. ಆದ್ರೆ ಸಿದ್ಧಿ ಹೆಂಗಿರ್ತಾವ ಅದಕ್ಕೆ ಆ ಮೂರ್ತಿ ಸ್ವರೂಪಗಳನ್ನು ಮಾಡಿ ಆ ಮೂರ್ತಿ ಪ್ರತಿಷ್ಠಾಪನಾ ಸಮಾರಂಭ ಇಲ್ಲಿ ನಡೀತಕ್ಕಂಥದ್ದು ಆಗ್ತದೆ ಇರಲಿ. ಆದ್ರೆ ಎಲ್ಲಾ ವಿಚಾರಗಳನ್ನು ಹೊತ್ತುಕೊಂಡು ಈ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರು ಕೂಡ ತಮ್ಮ ಅನುಭವದಲ್ಲಿ ಯಾಕೆ ಬಂದು ಹೋಗ್ಬೇಕಂತ ನಮ್ಮ ಸಿದ್ದು ಡಾಕ್ಟರ್ ಬಂದು ನಾನು